ಆ ಪಾಜಕ ಎಂಬತಕ್ಕಂತಹ ಹೆಸರು ಅದು ಸಾರ್ಥಕ. ಯಾಕೆ ಅಂತಂದರೆ ಅಲ್ಲಿ ಅವತಾರ ಮಾಡಿರತಕ್ಕಂತಹ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಯಾರು ಪಾನ ಮಾಡ್ತಾರೋ, ಕರ್ಣಪುಟಗಳಿಂದ ಯಾರು ಪಾನ ಮಾಡ್ತಾರೋ, ಶ್ರವಣ ಮಾಡ್ತಾರೋ ಅಂಥವರಿಗೆ ಭಗವಂತ ಮೋಕ್ಷವನ್ನು ಕೊಟ್ಟೇ ಕೊಡ್ತಾನೆ ಎಂಬುದನ್ನು ಕೂಡ ಸೂಚ್ಯವಾಗಿ ನಾವು ತಿಳ್ಕೊಳ್ಬಹುದು. ಇಂತಹ ಪಾಜಕದಲ್ಲಿ ಆ ಮಧ್ಯಗೆಯ ಭಟ್ಟರು ವಾಸ ಮಾಡ್ತಾ ಇದ್ದರು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಷೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಮಧ್ಯಗೇಹ ಭಟ್ಟರ ವಾಸಸ್ಥಾನ ಪಾಜಕ ಎಂಬತಕ್ಕಂತಹ ಗ್ರಾಮ ಎಂಬುದಾಗಿ ಹಿಂದೆ ನಾವು ಮನನ ಮಾಡಿದ್ದೆವು. ಆ ಪಾಜಕ ಕ್ಷೇತ್ರದ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ವಿವರಣೆಯನ್ನು ನೀಡಿದ್ದಾರೆ. ಒಂದು, ಭಗವಂತನೇ ಪ್ರತಿಷ್ಠಾಪನೆ ಮಾಡಿರುವಂತಹ ದುರ್ಗಾದೇವಿಯ ಸನ್ನಿಧಾನ ಇದೆ. ದುರ್ಗಾದೇವಿಯ ಸನ್ನಿಧಾನ ಇದೆ ಅಂತಂದ್ರೇ ಅದಕ್ಕೊಂದು ಮಹತ್ವ ಇದೆ. ಯಾಕೆ? ದುರ್ಗಮಯತಿ, ಅದರಿಂದ ದುರ್ಗಾ, ಎಲ್ಲ ಕಷ್ಟವನ್ನು ಎಲ್ಲ ಕೆಟ್ಟದ್ದನ್ನು ದೂರ ಮಾಡುವವಳು. ಅಂತಹ ಒಂದು ಸಾಮರ್ಥ್ಯ ದುರ್ಗಾದೇವಿಗಿದೆ. ಅವಳ ಸನ್ನಿಧಾನದಿಂದಲೇ ಅದಕ್ಕೊಂದು ಮಹತ್ವ ಎಂಬತಕ್ಕಂಥದ್ದು ಬಂತು. ಅಷ್ಟೇ ಅಲ್ಲ, ಆ ದುರ್ಗಾದೇವಿಯನ್ನು ಪ್ರತಿಷ್ಠೆ ಮಾಡಿದವನು ಸ್ವತಂತ್ರನಾಗಿರ್ತಕ್ಕಂತಹ ಆ ಪರಮಾತ್ಮನ ಅವತಾರಭೂತನಾದಂಥ ಪರಶುರಾಮ. ಹೀಗೆ ಆ ಪ್ರತಿಷ್ಠೆ ಮಾಡಿದ್ದು ನಾವು ಹೇಳ್ತೇವೆ, ಪ್ರತಿಮಾಯಾಂಚ ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್ ಅಂತ. ಒಂದು ಪ್ರತಿಮೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡುವಂತಹ ಶಕ್ತಿ ಇದೆ ಅಂತಂದರೆ ಆ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿರ್ತಕ್ಕಂತಹ ವ್ಯಕ್ತಿತ್ವದಿಂದ ಆ ಪ್ರತಿಮೆಯಲ್ಲಿ ಮಹತ್ವ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಸ್ವತಃ ದುರ್ಗಾದೇವಿಯಲ್ಲಿಯೇ ಅಂತಹ ಸಾಮರ್ಥ್ಯ ಇರಬೇಕಾದರೆ ಅದನ್ನು ಪ್ರತಿಷ್ಠೆ ಮಾಡಿರುವಂತಹ ವ್ಯಕ್ತಿ ಪ್ರತಿಷ್ಠಿತನಾದಂತಹ ಪರಮಾತ್ಮ ಅಂತಂದ ಮೇಲೆ ಆ ಕ್ಷೇತ್ರಕ್ಕೆ ಇನ್ನಷ್ಟು ಮಹತ್ವ ಎಂಬತಕ್ಕಂಥದ್ದು ಬಂದಿದೆ. ಅಂತಹ ವಿಮಾನಗಿರಿ ಎಂಬತಕ್ಕಂತಹ ದುರ್ಗಾದೇವಿಯ ಸನ್ನಿಧಾನದಿಂದ ಕೂಡಿದ ಬೆಟ್ಟದಿಂದ ಶೋಭಿಸುವಂತಹ ಒಂದು ಗ್ರಾಮ, ಅದನ್ನು ಪಾಜಕ ಅಂತ ಕರೀತಾರೆ. ಯಾಕೆ ಅಂತಂದರೆ ವಿಶ್ವಪಾಜಾತ್ ಅಂತ. ಭಗವಂತ ವಿಶ್ವಪ, ಇಡೀ ಜಗತ್ತನ್ನೇ ರಕ್ಷಣೆ ಮಾಡುವವನು. ಭಗವಂತನನ್ನು ವಿಷ್ಣು ರೂಪದಿಂದ ಜಗದ್ರಕ್ಷಕ ಎಂಬುದಾಗಿ ಎಲ್ಲರೂ ತಿಳಿದಿದ್ದಾರೆ. ಆದ್ದರಿಂದ ಆ ಭಗವಂತನೇ ಪರಶುರಾಮನಾಗಿ ಅವತಾರ ಮಾಡಿರೋದ್ರಿಂದ ಅವನು ಜಗದ್ರಕ್ಷಕ ಅಂತ ಅದು ಪ್ರಸಿದ್ಧವೇ ಆಗಿದೆ. ಅಂತಹ ಜಗದ್ರಕ್ಷಕನಾದ ಅಜ, ಅಜ ಅಂತಂದರೆ ಉತ್ಪತ್ತಿರಹಿತನಾದಂಥವನು ಅಂತ ಅರ್ಥ. ಹೀಗೆ ಜಗದ್ರಕ್ಷಕನಾದ ಉತ್ಪತ್ತಿರಹಿತನಾಗಿರ್ತಕ್ಕಂತಹ ಯಾವ ಪರಶುರಾಮ ರೂಪಿಯಾದ ಪರಮಾತ್ಮ ಇದ್ದಾನೆ, ಅವನು ಕಂ ಎದ್ದದಾತ್, ಅವನು ಆ ಗ್ರಾಮದಲ್ಲಿ ನೀರನ್ನು ಕೊಟ್ಟಿದ್ದಾನೆ ಅಂತ. ಪಾಜಕ ಕ್ಷೇತ್ರದ ಹತ್ತಿರದಲ್ಲಿ ನಾವು ನೋಡಿದಾಗ 4 ಸರೋವರಗಳನ್ನು ನಾವು ಕಾಣುತ್ತೇವೆ. ಒಂದು ಧನುತೀರ್ಥ, ಇನ್ನೊಂದು ಗದಾತೀರ್ಥ, ಇನ್ನೊಂದು ಪರಶುತೀರ್ಥ ಅಂತ. ಹೀಗೆ ಆ ಪಾಜಕದಲ್ಲಿ ಇರತಕ್ಕಂತಹ ತೀರ್ಥಗಳು ಬಾಣತೀರ್ಥ ಅಂತ. ಗದಾ, ಬಾಣ, ಧನು, ಪರಶು ಎಂಬತಕ್ಕಂತಹ 4 ತೀರ್ಥಗಳು ಅಂತ ಹೋಗಿ ನೋಡಬೇಕು. ನಾರಾಯಣ ಪಂಡಿತಾಚಾರ್ಯರು ಏನು 750 ವರ್ಷಗಳ ಹಿಂದೆ ಈ ಒಂದು ಕೃತಿಯನ್ನು ರಚನೆ ಮಾಡಿ ಆ ಭಗವಂತ ಮಾಡಿದಂತಹ ವಿಶಿಷ್ಟವಾದ ವ್ಯಾಪಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಇವತ್ತು ನಮ್ಮ ಅನುಭವಕ್ಕೆ ಬರುತ್ತೆ. ತುಂಬ ಎತ್ತರದಲ್ಲಿ ಬಂಡೆಯ ಮೇಲೆ ಇರತಕ್ಕಂತಹ ಒಂದು ತೀರ್ಥ, ಅದರಲ್ಲಿ ನೀರು ಎಂಬತಕ್ಕಂಥದ್ದು ಯಾವತ್ತೂ ಕೂಡ ಬತ್ತಿ ಹೋಗೋದಿಲ್ಲ. ಎಂತಹ ಬೇಸಿಗೆಯ ಕಾಲವೇ ಇರಬಹುದು, ಆದರೂ ಕೂಡ ಆ ಬೆಟ್ಟದ ಮೇಲೆ ಇರತಕ್ಕಂತಹ ಸರೋವರದಲ್ಲಿ, ತೀರ್ಥದಲ್ಲಿ ನೀರು ಎಂಬತಕ್ಕಂಥದ್ದು ಖಾಲಿಯಾಗೋದಿಲ್ಲ. ಅದಕ್ಕೆ ಹೇಳಿದ್ದು ಕಂ ಯದ್ದದಾತಿ ಸತತಂ. ಭಗವಂತ ಅವನು ಕಂ ಅಂದರೆ ನೀರು, ಆ ತೀರ್ಥಗಳಲ್ಲಿ ಸದಾ ನೀರಿರುವಂತೆ ಮಾಡಿಯೇ ಮಾಡ್ತಾನೆ ಅಂತ. ಹೀಗೆ
ಆ ಪರಶುರಾಮ ರೂಪಿಯಾದಂತಹ ಪರಮಾತ್ಮನಿಂದ ಸ್ಥಾಪಿತವಾಗಿರ್ತಕ್ಕಂತಹ 4 ತೀರ್ಥಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಕ್ಷೇತ್ರ, ಅದೇ ಪಾಜಕ ಅಂತ ಕರೀತಾರೆ. ಪಾ ಅಜ ಕ. ಪಾ ಅಂತಂದರೆ ವಿಶ್ವಪಾಲಕನಾದ ಪರಮಾತ್ಮ, ಅಜ ಅಂದರೆ ಉತ್ಪತ್ತಿರಹಿತನಾದವನೂ ಹೌದು ಆ ಪರಮಾತ್ಮ, ಅವನಿಂದ ಕ ನೀರಿರುವಂಥ ತೀರ್ಥಗಳು ಯಾವ ಗ್ರಾಮದಲ್ಲಿದೆಯೋ ಅದನ್ನು ಪಾಜಕ ಎಂಬುದಾಗಿ ಕರೀತಾರೆ. ಇಂತಹ ಆ ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟರು ವಾಸ ಮಾಡಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾವು ಕೂಡ ಕಮ್ ಯದ್ದದಾತಿ ಅಂತ, ಕಮ್ ಅನ್ನೋದಕ್ಕೆ ನೀರು ಅಂತ ಅರ್ಥ ಇದೆ. ಅಷ್ಟೇ ಅಲ್ಲ, ಕೋನ ಸೇವೇತ ಕೋವಿದಃ ಅಂತ ಆ ಪಾಜಕ ಕ್ಷೇತ್ರದ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಪಾಜಕ ಕ್ಷೇತ್ರವನ್ನು ಯಾರು ಸೇವಿಸ್ತಾರೋ ಅಥವಾ ಪಾಜಕ ಕ್ಷೇತ್ರದಲ್ಲಿ ಅವತಾರ ಮಾಡಿರತಕ್ಕಂತಹ ಯಾವ ಮಧ್ವಾಚಾರ್ಯರು ಏನು ಜಗತ್ತಿನಲ್ಲಿ ತತ್ವಜ್ಞಾನ ಎಂಬತಕ್ಕಂಥ ನೀರನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಯಾರು ಸೇವನೆ ಮಾಡ್ತಾರೋ ಅವರಿಗೂ ಕೂಡ ಪರಮಾತ್ಮ ಕಂ ಯದ್ದದಾತಿ ಸತತಂ. ಕಂ ಅಂದರೆ ಸುಖ ಅಂತ ಅರ್ಥ. ಆ ಜೀವರಿಗೆ ಮೋಕ್ಷ ಸುಖವನ್ನು ಕೊಟ್ಟೇ ಕೊಡ್ತಾನೆ. ಆ ಮೋಕ್ಷ ಅನ್ನೋದು ಸತತ. ಮೋಕ್ಷವನ್ನು ಹೊಂದಿದ ಮೇಲೆ ನಚ ಪುನರಾವರ್ತತೆ, ಅನಾವೃತ್ತಿ ಶಬ್ದಾತ್ ಓಂ ಅನಾವೃತ್ತಿ ಶಬ್ದಾತ್. ಹಾಗಾದರೆ ಆ ಮೋಕ್ಷವನ್ನು ಪಡೆದ ಮೇಲೆ ಪುನಃ ಹಿಂತಿರುಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಪಾಜಕ ಎಂಬತಕ್ಕಂತಹ ಹೆಸರು ಅದು ಸಾರ್ಥಕ. ಯಾಕೆ ಅಂತಂದರೆ ಅಲ್ಲಿ ಅವತಾರ ಮಾಡಿರತಕ್ಕಂತಹ ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಯಾರು ಪಾನ ಮಾಡ್ತಾರೋ, ಕರ್ಣಪುಟಗಳಿಂದ ಯಾರು ಪಾನ ಮಾಡ್ತಾರೋ, ಶ್ರವಣ ಮಾಡ್ತಾರೋ ಅಂಥವರಿಗೆ ಭಗವಂತ ಮೋಕ್ಷವನ್ನು ಕೊಟ್ಟೇ ಕೊಡ್ತಾನೆ ಎಂಬುದನ್ನು ಕೂಡ ಸೂಚ್ಯವಾಗಿ ನಾವು ತಿಳ್ಕೊಳ್ಬಹುದು. ಇಂತಹ ಪಾಜಕದಲ್ಲಿ ಆ ಮಧ್ಯಗೇಹ ಭಟ್ಟರು ವಾಸ ಮಾಡ್ತಾ ಇದ್ದರು. ಅರ್ಥಂ ಕಮಪ್ಯನವಮಂ ಪುರುಷಾರ್ಥ ಹೇತುಂ ಪುಂಸಾಂ ಪ್ರದಾತು ಮುಚಿತ ಸ್ವರೂಪಾಂ ಕನ್ಯಾಂ ಸುವರ್ಣಲಸಿತಾಮಿವ ವೇದ ವಿದ್ಯಾಂ ಜಗ್ರಾಹ ವಿಪ್ರವೃಷಭ ಪ್ರತಿಪಾದಿತಾಂ ಸಹ. ಬ್ರಹ್ಮಚರ್ಯಾಶ್ರಮದಲ್ಲಿದ್ದುಕೊಂಡು ಬ್ರಹ್ಮಚರ್ಯ ಆಶ್ರಮಕ್ಕೆ ವಿಹಿತವಾದ ಎಲ್ಲ ಕರ್ಮಗಳನ್ನು ಯಥಾವತ್ತಾಗಿ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಅನುಷ್ಠಾನ ಮಾಡಿಕೊಂಡು ಬಂದಂತಹ ಮಧ್ಯಗೇಹ ಭಟ್ಟರು ಸ್ನಾತಕರಾದಾಗ, ತಮ್ಮ ಅಧ್ಯಯನವನ್ನು ಮುಗಿಸಿ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವ ವಯಸ್ಸಿಗೆ ಬಂದಾಗ ಅವರು ವಿವಾಹವನ್ನು ಮಾಡಿಕೊಂಡಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ವಿಪ್ರವೃಷಭ ಪ್ರತಿಪಾದಿತಾಂ ಸಹ ಜಗ್ರಾಹ. ಒಬ್ಬ ಶ್ರೇಷ್ಠ ಬ್ರಾಹ್ಮಣ ದಾನ ಮಾಡಿದಂಥ ಕನ್ಯೆಯನ್ನು ಆ ಮಧ್ಯಗೇಹ ಭಟ್ಟರು ವಿವಾಹ ಮಾಡಿಕೊಂಡಿದ್ದಾರೆ ಅಂತ ಶಾಸ್ತ್ರ ಹೇಳುತ್ತೆ. ಆಚಾರ್ಯಾಯ ಪ್ರಿಯಂ ಧನಮಾಘೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ. ನಿನ್ನ ಅಧ್ಯಯನ ಎಂಬತಕ್ಕಂಥದ್ದು ಮುಗಿದ ಮೇಲೆ ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಟ್ಟು ಅನಂತರದಲ್ಲಿ ನೀನು ಈ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು. ನಿನ್ನ ವಂಶವನ್ನು ಬೆಳೆಸುವಂತಹ ಆ ಪ್ರಜಾಸಂತತಿಯನ್ನು ಬೆಳೆಸುವಂತಹ ಕಾರ್ಯವನ್ನು ನೀನು ಮಾಡಬೇಕು ಎಂಬುದಾಗಿ ಉಪನಿಷತ್ತು ಹೇಳಿದೆ. ಹೀಗೆ ವೇದೋಕ್ತ ಕರ್ಮವನ್ನು ಸರಿಯಾಗಿ ಅನುಷ್ಠಾನ ಮಾಡಿಕೊಂಡು ಬರತಕ್ಕಂತಹ ಆ ಮಧ್ಯಗೇಹ ಭಟ್ಟರು ತಮ್ಮ ಗಾರ್ಹಸ್ಥ್ಯ ಜೀವನವನ್ನು ಕೂಡ ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕು. ಗೃಹಸ್ಥಾಶ್ರಮ ಉಚಿತವಾದಂತಹ ಕರ್ಮಗಳನ್ನು ಅನುಷ್ಠಾನ ಮಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಆ ಶ್ರೇಷ್ಠ ಕುಲದಲ್ಲಿ ಉತ್ಪನ್ನಳಾಗಿರ್ತಕ್ಕಂಥ ಕನ್ಯೆಯನ್ನು ಅವರು ಮದುವೆ ಮಾಡಿಕೊಂಡಿದ್ದಾರೆ ಅಂತ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಅದು ಹೇಗಿತ್ತು ಅಂತಂದರೆ, ವೇದವಿದ್ಯಾಂ ಅಂತ, ಸುವರ್ಣಲಸಿತಾಂ ಅಂತ. ಇವಳು ಅಲಂಕೃತಳಾದಂತಹ ಕನ್ಯೆ. ಹಾಗೆ ವೇದವಿದ್ಯೆಯು ಕೂಡ ಸುವರ್ಣ ಲಸಿತ ಅಂತ, ಒಳ್ಳೆಯ ಅಕ್ಷರಗಳಿಂದ ಕೂಡಿರತಕ್ಕಂಥದ್ದು ವೇದವಿದ್ಯೆ. ಹಾಗಾದರೆ ಸುವರ್ಣ, ವರ್ಣ ಅನ್ನೋದಕ್ಕೆ ಅಕ್ಷರಗಳು ಅಂತ ಅರ್ಥ, ಸುವರ್ಣ ಅಂತಂದರೆ ಬಂಗಾರ ಅಂತ ಅರ್ಥ. ಕನ್ಯೆಯನ್ನು ಸ್ವೀಕಾರ ಮಾಡಿದ್ದು ಅಲಂಕೃತಳಾಗಿರ್ತಕ್ಕಂಥ ಕನ್ಯೆ. ಆದರೆ ವೇದವಿದ್ಯೆ ಎಂಬತಕ್ಕಂಥ ಕನ್ಯೆ ಇದೆಯಲ್ಲ, ಅದು ಸುವರ್ಣ, ಒಳ್ಳೆಯ ಅಕ್ಷರಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದು. ಅಂತಹ ವೇದವಿದ್ಯೆಯನ್ನು ಸ್ವೀಕಾರ ಮಾಡಿದಂತೆ ಆಯಿತು. ಯಾರು ಅಂತಂದರೆ, ಅರ್ಥಂ ಕಮಪ್ಯವನ ಅನವಮಂ ಪುರುಷಾರ್ಥ ಹೇತುಂ. ನಾವು ಪುರುಷಾರ್ಥವನ್ನು ಪಡೆಯಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕಂಥದ್ದು 4 ಪುರುಷಾರ್ಥ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದರಲ್ಲಿ ಧರ್ಮ ಮತ್ತು ಮೋಕ್ಷ ಎಂಬತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಪುರುಷಾರ್ಥ ಅಂತ. ಅದರಲ್ಲಿಯೂ ಕೂಡ ಮೋಕ್ಷ ಎಂಬತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಪುರುಷಾರ್ಥ.
ಆ ಮೋಕ್ಷ ಎಂಬತಕ್ಕಂತಹ ಪುರುಷಾರ್ಥವನ್ನು ಪಡಿಬೇಕು ಅಂತಾದರೆ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಶ್ರುತಿ ಹೇಳ್ತಾ ಇದೆ, ಜ್ಞಾನ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದಿಂದ ಆ ಪುರುಷಾರ್ಥವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರು ಕೂಡ ನಿರ್ಣಯ ಮಾಡಿ ಹೇಳಿದ್ದಾರೆ. ಓಂ ವಿದ್ಯೈವಚ ನಿರ್ಧಾರಣಾತ್ ಓಂ ಅಂತ. ವಿದ್ಯಾಯೇವ, ತತ್ವಜ್ಞಾನ ಎಂಬತಕ್ಕಂಥದ್ದು ಮಾತ್ರ ಮೋಕ್ಷವನ್ನು ಪಡೆಯಲಿಕ್ಕೆ ಇರತಕ್ಕಂಥ ದಾರಿ, ಬೇರೆ ದಾರಿ ಎಂಬತಕ್ಕಂತಹದ್ದು ಇಲ್ಲ ಅಂತ. ಹಾಗಾದರೆ ಯಾರು ಪುರುಷಾರ್ಥವನ್ನು ಪಡೆಯಬೇಕು ಎಂಬುದಾಗಿ ಅಪೇಕ್ಷೆ ಉಳ್ಳವನಾಗಿದ್ದಾನೋ ಅದು ಕೂಡ ಅನವಮಂ, ಅವಮ ಅಲ್ಲ, ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ಶ್ರೇಷ್ಠವಾದಂತಹ ಪುರುಷಾರ್ಥವನ್ನು ಪಡೆಯಬೇಕು ಎಂಬುದ ಅಪೇಕ್ಷೆ ಉಳ್ಳಂತಹ ವ್ಯಕ್ತಿ ಯಾವ ರೀತಿಯಲ್ಲಿ ವೇದ ವಿದ್ಯೆಯನ್ನು ಆಶ್ರಯಿಸ್ತಾನೋ, ಸ್ವೀಕಾರ ಮಾಡ್ತಾನೋ, ಹಾಗೆ ಮಧ್ಯಗೇಹ ಭಟ್ಟರು ಕೂಡ ಇಲ್ಲಿಯೂ ಕೂಡ ಪುರುಷಾರ್ಥ ಹೇತು. ಎಲ್ಲ ಪುರುಷರಿಗೂ ಕೂಡ ಅರ್ಥ ಯಾವುದರಿಂದ? ಅರ್ಥ ಜ್ಞಾನದಿಂದ. ಅಂತಹ ಜ್ಞಾನವನ್ನು ಕೊಡತಕ್ಕಂತಹ ಯಾವ ಮಧ್ವಾಚಾರ್ಯರಿದ್ದಾರೆ ಅವರನ್ನು ಪಡಿಬೇಕಾಗಿದೆ. ಅದಕ್ಕೋಸ್ಕರ ಈ ವೇದವಿದ್ಯಾ ವೇದವತಿ ಎಂಬತಕ್ಕಂತಹ ಕನ್ಯೆಯನ್ನು ಸ್ವೀಕಾರ ಮಾಡಿದ್ದಾರೆ ಎಂಬುದಾಗಿ ಅವರು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದರು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಹಾಗೆ ರೇಮೇಚ್ಛಯೋಪನಿಷದೇವ ಮಹಾವಿವೇಕೋ ಭಕ್ತ್ಯೇವ ಶುದ್ಧಕರಣಃ ಪರಮಶ್ರಿತಾಲಂ ಮಿಥ್ಯಾಭಿಮಾನರಹಿತಃ ಪರಯೇವ ಮುಕ್ತ್ಯ ಸ್ವಾನಂದ ಸಂತತಿಕೃತ ಸತಯಾ ದ್ವಿಜೇಂದ್ರ. ಅವರು ತನ್ನ ಪತ್ನಿಯ ಜೊತೆಯಲ್ಲಿ ಸಂಸಾರವನ್ನು ನಡೆಸಿದರು ಅಂತ. ಆನಂದದಿಂದ ಅವರು ಆ ಜೀವನವನ್ನು ನಡೆಸಿದ್ದಾರೆ ಅಂತ. ಅದು ಹೇಗೆ ಅನ್ನೋದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಒಬ್ಬ ಒಳ್ಳೆ ಪ್ರತಿಭಾವಂತನಾದಂಥ ವ್ಯಕ್ತಿ ಇದ್ದಾನೆ, ಬುದ್ಧಿವಂತನಾದಂತಹ ವ್ಯಕ್ತಿ. ಆ ಬುದ್ಧಿವಂತನಾದಂತಹ ವಿವೇಕಿಯಾಗಿರ್ತಕ್ಕಂತಹ ನಿತ್ಯಾನಿತ್ಯ ವಸ್ತುಗಳ ಜ್ಞಾನ ಎಂಬತಕ್ಕಂಥದ್ದಿದೆ. ವಿವೇಕ ಅಂದರೆ ಇದು, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ನಮ್ಮ ಶಾಶ್ವತವಾದ ಸುಖಕ್ಕೆ ಕಾರಣವಾಗಿದೆ, ಯಾವುದು ಸ್ವತಃ ತಾನೇ ನಶ್ವರವಾಗಿದ್ದುಕೊಂಡು ನಮ್ಮ ದುಃಖಕ್ಕೆ ಕಾರಣವಾಗಿದೆ. ಇದನ್ನು ನಾವು ಚೆನ್ನಾಗಿ ವಿಮರ್ಶೆ ಮಾಡಿ ತಿಳಿದು ಅವುಗಳನ್ನು ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಬಿಡಬೇಕು ಎಂಬುದಾಗಿ ಅದಕ್ಕೆ ಬೇಕಾದಂತಹ ಜ್ಞಾನವನ್ನು ಪಡ್ಕೊಳ್ತಾನೋ, ಅದೇ ರೀತಿ ನಡ್ಕೊಳ್ತಾನೋ ಅವನನ್ನೇ ವಿವೇಕಿ ಅಂತ ಕರೀತಾರೆ. ಅಂತಹ ನಿತ್ಯಾನಿತ್ಯ ವಸ್ತು ವಿವೇಕವುಳ್ಳಂತಹ ವ್ಯಕ್ತಿ ಅಚ್ಛಯ ಉಪನಿಷದ ಇವ. ಅವನಿಗೇನಾದರೂ ಪರಮಾತ್ಮನ ಪಾರಮ್ಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ, ಪರಮಾತ್ಮನ ಗುಣಪೂರ್ಣತ್ವವನ್ನು, ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಡ್ತಕ್ಕಂತಹ ಉಪನಿಷತ್ತು ಅವನಿಗೆ ಸಿಕ್ಕಿದೆ ಅಂತಾದರೆ ಆ ಉಪನಿಷತ್ತನ್ನು ಅಧ್ಯಯನ ಮಾಡುವ ಮೂಲಕ ಅದರ ವಿಷಯಗಳನ್ನು ಅವನು ನಿರಂತರವಾಗಿ ಚಿಂತನೆ ಮಾಡುವ ಮೂಲಕ ಯಾವ ರೀತಿಯಲ್ಲಿ ಆನಂದವನ್ನು ಅನುಭವಿಸ್ತಾನೋ ಹಾಗೆ ಆ ಮಧ್ಯಗೇಹ ಭಟ್ಟರು ತಮ್ಮ ಪತ್ನಿಯ ಜೊತೆಯಲ್ಲಿ ಆನಂದವನ್ನು ಅನುಭವಿಸಿದ್ದಾರೆ ಅಂತ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಒಂದು ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮನುಷ್ಯ ನಿತ್ಯಾನಿತ್ಯ ವಸ್ತು ವಿವೇಕವುಳ್ಳವನಾಗಬೇಕು. ಯಾವುದು ನಮಗೆ ಶಾಶ್ವತವಾದಂತಹ ಫಲವನ್ನು ಕೊಡುತ್ತೆ, ನಶ್ವರವಾದಂತಹ ಸುಖವನ್ನು ಕೊಡ್ತಕ್ಕಂಥದ್ದು ಯಾವುದು, ಈ ಪದಾರ್ಥಗಳನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಆಗ ಅವನಿಗೆ ವೈರಾಗ್ಯ ಬರುತ್ತೆ ಅಂತ. ಸಾಧನೆಯಲ್ಲಿ ಮುಖ್ಯವಾದದ್ದು ವೈರಾಗ್ಯ ಎಂಬತಕ್ಕಂಥದ್ದು. ವೈರಾಗ್ಯವೇ ಇಲ್ಲ ಅಂತಾದರೆ ಸಾಧನೆ ಎಂಬತಕ್ಕಂಥದ್ದು ನಮಗೆ ಯಾವತ್ತೂ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ವೈರಾಗ್ಯ ಅಂದರೆ ಏನು? ಎಲ್ಲವನ್ನೂ ಬಿಡಬೇಕು ಅಂತ ವೈರಾಗ್ಯ ಅನ್ನೋದನ್ನು ಹೇಳೋದಿಲ್ಲ. ಎಲ್ಲವನ್ನೂ ಅವನು ಎಷ್ಟು ಬೇಕೋ ಅಷ್ಟೇ ಅನುಭವಿಸಬೇಕು. ಯಾವುದರಲ್ಲಿಯೂ ಅತಿಯಾಗಿರ್ತಕ್ಕಂತಹ ಮೋಹವನ್ನು, ಆಸಕ್ತಿಯನ್ನು ಹೊಂದಿರಬಾರ್ದು. ಕೆಲವರಿಗೆಲ್ಲ ಲೋಕದಲ್ಲಿ ನಾವು ನೋಡ್ತೇವೆ, ಬೆಳಿಗ್ಗೆ ಇಂಥದ್ದೇ ತಿಂಡಿ ಆಗಬೇಕು, ಇಂಥದ್ದೇ ಫಲಹಾರ ಆಗಬೇಕು, ಮಧ್ಯಾಹ್ನ ಊಟಕ್ಕೆ ಇದೇ ಆಗಬೇಕು, ಸಾಯಂಕಾಲ ಊಟಕ್ಕೆ ಇಂಥದ್ದೇ ಪದಾರ್ಥಗಳಾಗಬೇಕು. ಇದರಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ಈಗಿನ ಕಾಲದಲ್ಲಿ ನೋಡ್ತೇವೆ ಅದು ಕೊಲೆ ತನಕ ಅದು ಹೋಗುತ್ತೆ, ಕೊನೆ ಆಗುತ್ತೆ, ಕೊಲೆಯಲ್ಲಿ ಕೊನೆ ಆಗುತ್ತೆ. ಹಾಗಾದರೆ ಆ ತಿನ್ನಬೇಕು ಎಂಬತಕ್ಕಂತಹ ವಿಷಯದಲ್ಲಿ ಎಷ್ಟು ಆಸಕ್ತಿ ಎಂಬತಕ್ಕಂಥದ್ದು ಇರುತ್ತೆ. ಆದರೆ ತಿನ್ನಬೇಕು ಹೌದು, ಯಾಕೆ? ಈ ಶರೀರ ಎಂಬತಕ್ಕಂಥದ್ದು ಇರಬೇಕು ಸಾಧನೆಗೆ. ಈ ಶರೀರ ಇಲ್ಲದೇನೆ ಸಾಧನೆ ಸಾಧ್ಯ ಇಲ್ಲ. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ಅಂದರೆ ಶರೀರ ಇದ್ರೇನೆ ಧರ್ಮ ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಶರೀರದ ಉಳಿವಿಕೆಗೆ ಎಷ್ಟು ಬೇಕೋ, ಏನು ಬೇಕೋ ಅದನ್ನು ಸ್ವೀಕಾರ ಮಾಡಿದ್ರೆ ಸಾಕು ಎಂಬತಕ್ಕಂತಹ ಜ್ಞಾನ ಬರುತ್ತೆ ಅಂತಂದರೆ ಇದೇ ನಿಜವಾದ ವಿವೇಕ, ವೈರಾಗ್ಯ ಎಂಬತಕ್ಕಂಥದ್ದು. ಆ ವಿವೇಕ ಇರತಕ್ಕಂತಹ ವ್ಯಕ್ತಿ
ಅವನು ಯಾವತ್ತೂ ಈ ಭೌತಿಕ ಪದಾರ್ಥಗಳು ಹಾಗಿದೆ ಹೀಗಿದೆ ಹಾಗಿರಬೇಕು ಹೀಗಿರಬೇಕು ಅಂತ ಅದರ ಬಗ್ಗೆ ಅವನು ಗಮನವೇ ಕೊಡೋದಿಲ್ಲ. ಅಂತಹ ವ್ಯಕ್ತಿಗೆ ನಿಜವಾಗಿ ಈ ಉಪನಿಷತ್ತುಗಳಲ್ಲಿ ಶಾಸ್ತ್ರಗಳಲ್ಲಿ ವಿಶೇಷವಾದ ಆಸಕ್ತಿ, ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ಆ ವಿಷಯದಲ್ಲಿ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಶ್ರದ್ಧೆ ಎಂಬತಕ್ಕಂಥದ್ದು ಬರುತ್ತೆ. ಹೀಗೆ ಜೀವರು ಈ ಲೋಕದ ಪದಾರ್ಥಗಳಲ್ಲಿ ಆಸೆಯನ್ನು ಬಿಟ್ಟು, ಇದೇ ಆಸೆಯನ್ನು ಬಿಡೋದೇ, ಅತಿಯಾದ ಮೋಹವನ್ನು ಬಿಡೋದೇ ವೈರಾಗ್ಯ, ತನ್ಮೂಲಕ ಭಗವಂತನ ಜ್ಞಾನವನ್ನು ಪಡೆಯಬೇಕು. ಇದು ನಮಗೆ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆನಂದವನ್ನು, ಶಾಶ್ವತವಾದ ಆನಂದವನ್ನು ನಮಗೆ ಕೊಡುತ್ತೆ ಎಂಬತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಭಕ್ತಿಯೇವ ಶುದ್ಧಕರಣ ಅಂತ. ಯಾರು ಶುದ್ಧವಾಗಿರತಕ್ಕಂತಹ ಅಂತಃಕರಣವನ್ನು ಹೊಂದಿದ್ದಾನೋ ಅಂತಹ ವ್ಯಕ್ತಿ ಭಕ್ತಿಯಿಂದ ಅವನು ಸಂತೋಷವನ್ನು ಪಡ್ತಾನೆ. ಹಾಗಾದರೆ ನಮಗೆ ಜ್ಞಾನ ಇರಬಹುದು, ಕೇವಲ ಜ್ಞಾನ ಇದ್ದ ಮಾತ್ರಕ್ಕೆ ಭಗವಂತನ ಅನುಗ್ರಹ ಎಂಬತಕ್ಕಂಥದ್ದು ಆಗೋದಿಲ್ಲ. ಜ್ಞಾನದ ಜೊತೆಯಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಬೇಕು. ಆ ಕೇವಲ ಭಕ್ತಿ ಇದ್ರೂ ಕೂಡ ಅದರಿಂದಲೂ ಜೀವನಿಗೆ ಉತ್ತಮವಾದ ಭಗವಂತನ ಅನುಗ್ರಹವನ್ನು, ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜ್ಞಾನವನ್ನು ಪಡೆಯಬೇಕು, ಭಕ್ತಿಯನ್ನು ಹೊಂದಿರಬೇಕು. ಹೀಗೆ ಶುದ್ಧವಾದ ಅಂತಃಕರಣ, ಹಿಂದೆ ಹೇಳಿದ ರೀತಿಯಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ, ಅನಂತರದಲ್ಲಿ ಭಗವಂತನ ಜ್ಞಾನ, ಇದನ್ನು ಪಡೆದು ಅವನ ಅಂತಃಕರಣ ಎಂಬತಕ್ಕಂಥದ್ದು ಶುದ್ಧವಾಗಿದೆ. ಅಂತಹ ಶುದ್ಧವಾದ ಅಂತಃಕರಣ ಉಳ್ಳಂತಹ ವ್ಯಕ್ತಿ ಆ ಭಕ್ತಿಯನ್ನು ಹೊಂದಿದಾಗ ಅವನಿಗೆಷ್ಟು ಆನಂದ ಎಂಬತಕ್ಕಂಥದ್ದಾಗುತ್ತೋ ಹಾಗೆ ನಾರಾಯಣ ಪಂಡಿತಾಚಾರ್ಯರು ವೇದವತಿಯ ಜೊತೆಯಲ್ಲಿ ಆನಂದವನ್ನು ಅನುಭವಿಸಿದ್ದಾರೆ ಎಂಬುದಾಗಿ ಸಾಧಕನಾದ ಜೀವನು ಯಾವ ರೀತಿಯಲ್ಲಿ ಸಾಗಬೇಕು ಎಂಬತಕ್ಕಂತಹ ಒಂದು ಸೂಚನೆಯನ್ನು ಕೊಡುವ ಮೂಲಕ ಮಧ್ಯಗೇಹ ಭಟ್ಟರ ಆ ದಾಂಪತ್ಯ ಜೀವನವನ್ನು ವರ್ಣನೆ ಮಾಡಿದ್ದಾರೆ.